ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ನೇ ವಾರ ಬರೋಬ್ಬರಿ 8 ಜನ ನಾಮಿನೇಟ್ ಆಗಿದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇದ್ರಲ್ಲಿ ಬಂದ್ಬಿಟ್ಟು 3 ಜನ ಫಿಮೇಲ್ ಕಂಟೆಸ್ಟೆಂಟ್ಸ್, ಮೋಕ್ಷತಾ, ಭವ್ಯ, ಚೈತ್ರ. ಇನ್ನ ಮೇಲ್ ಕಂಟೆಸ್ಟೆಂಟ್ ತಗೊಂಡಾಗ ತ್ರಿವಿಕ್ರಮ್, ನಮ್ಮ ಹನುಮಂತು, ಧನರಾಜು, ರಜತ್, ಶಿಶಿರು 5+3 8 ಜನ ನಾಮಿನೇಟ್ ಆಗಿದ್ರೆ ಈ 8 ಜನದಲ್ಲಿ ಗುರುವಾರ ಒಂದು ವೋಟ್ ರಿಸಲ್ಟ್ ತಗೊಂಡಾಗ ತುಂಬಾನೇ ಬದಲಾವಣೆ ಆಗಿತ್ತು ಕಂಪೇರ್ ಟು ಬುಧವಾರ. ಆದ್ರೆ ಈಗ ಶುಕ್ರವಾರ ಬಂದಿದೆ. ಮತ್ತೆ ಗುರುವಾರಕ್ಕೂ ಶುಕ್ರವಾರಕ್ಕೂ ವೋಟಿಂಗ್ ರಿಸಲ್ಟ್ ಅಲ್ಲಿ ಯಾವ್ದಾದ್ರು ಬದಲಾವಣೆ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಆಗಿದೆ. ಯಾಕಂದ್ರೆ ಗುರುವಾರ ನೋಡಿ, ಬುಧವಾರ 3ನೇ ಸ್ಥಾನದಲ್ಲಿ ಇದ್ರು ಮೋಕ್ಷತಾ, 4ನೇ ಸ್ಥಾನಕ್ಕೆ ಬಂದ್ರು. ಶಿಶಿರು 3ನೇ ಸ್ಥಾನಕ್ಕೆ ಹೋದ್ರು. ಮತ್ತೆ ಶುಕ್ರವಾರ ಬಂದಾಗ ಈ ಸ್ಥಾನದಲ್ಲಿ ಬದಲಾವಣೆ ಆಗಿದೆಯಾ, ವೋಟ್ಸ್ ಯಾಕೆ ಜಾಸ್ತಿ ಬಂದಿದೆ, ಟಾಪ್ ಅಲ್ಲಿ ಇರೋರು ಯಾರು, ಡೇಂಜರ್ ಝೋನ್ ಅಲ್ಲಿ ಇರೋದು ಯಾರು ಅಂತೆಲ್ಲ ಮಾತಾಡೋಣ. ಇಲ್ಲಿ ಮುಖ್ಯವಾಗಿ ಚೈತ್ರಕರ ಪರ್ಫಾರ್ಮೆನ್ಸ್, ನಟನೆ ನೋಡಿ ತುಂಬಾ ಜನ ವೋಟ್ ಕೂಡ ಮಾಡಿದಾರೆ ಅನ್ಸುತ್ತೆ. ಯಾಕಂದ್ರೆ ಚೈತ್ರಕರ ಒಂದು ವೋಟಿಂಗ್ಸ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಈಗ ಬಾಟಮ್ ಅಲ್ಲಿ ಇರೋದು ರಜತ್, ಧನರಾಜ್ ಇದಾರೆ. ಆದ ಕಾರಣ ಮತ್ತೆ ಫಸ್ಟ್ ಸೆಕೆಂಡ್ ಅಲ್ಲಿ ಇರೋದು ಯಾರು, ಮೋಕ್ಷತಾ ಮೇಡಮ್ ಅವ್ರು ಯಾವ ಸ್ಥಾನದಲ್ಲಿ ಇದಾರೆ, ಹನುಮಂತಿಗೆ ವೋಟ್ಸ್ ಬರ್ತಾ ಇದೆಯಾ, ತ್ರಿವಿಕ್ರಮ್ 1ನೇ ಸ್ಥಾನ ಉಳಿಸ್ಕೊಂಡಿದಾರ, ಶಶಿರು 2ನೇ ಸ್ಥಾನಕ್ಕೆ ಹೋದ್ರ, ಇಂತೆಲ್ಲಾ ಅನುಮಾನಗಳಿಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗೆ ವೋಟಿಂಗ್ ರಿಸಲ್ಟ್ ಅಂತವಾಗಿ ಬಾಟಮ್ ಇಂದ ಬರೋಣ. ಬಾಟಮ್ ಅಂತ ತಗೊಂಡಾಗ ಖಂಡಿತವಾಗ್ಲೂ ರಜತ್ ಅವ್ರು ಇದಾರೆ. ತುಂಬಾ 2% ವೋಟ್ ತಗೊಂಡು ತುಂಬಾ ಕೆಳದಾಗಿದ್ದಾರೆ. ಡೇಂಜರ್ ಝೋನ್ ಅಂತ ಹೇಳ್ಬೋದು ಈ ವಾರ ಮನೆಗೆ ಹೋಗಕ್ಕೆ. ಬಟ್ ರಜತ್ ಅವರ ವ್ಯಕ್ತಿತ್ವ, ಕ್ಯಾರೆಕ್ಟರ್ ನೋಡಿ ಬಿಗ್ ಬಾಸ್ ಅವ್ರು ಕಳಿಸ್ತಾರ ಅಂತ ಕಾದು ನೋಡ್ಬೇಕು. ಇನ್ನು ಅದಾದ್ಮೇಲೆ ಸೆಕೆಂಡ್ ಬಂದ್ಬಿಟ್ಟು ಬಾಟಮ್ ಅಲ್ಲಿ ಧನರಾಜ್ ಇದಾರೆ. 8ನೇ ಸ್ಥಾನದಲ್ಲಿ ರಜತ್, 7ನೇ ಸ್ಥಾನದಲ್ಲಿ ಧನರಾಜ್ ಅವರು ಇದಾರೆ. ಆದ್ರೆ ನಿನ್ನೆ ಧನರಾಜ್ ಅವ್ರ ಮೇಲೆ ಇದ್ರು, ಚೈತ್ರ ಅವ್ರ ಕೆಳಗಿದ್ರು. ರಾತ್ರಿ ಪರ್ಫಾರ್ಮೆನ್ಸ್ ನೋಡಿ ಸ್ವಲ್ಪ ಚೈತ್ರ ಅವ್ರ ವೋಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಹಾಕೋರು ಇರ್ತಾರೆ, ಹೇಳಕ್ಕಾಗಲ್ಲ. ಚೈತ್ರ ಅವ್ರು ಇದ್ದಾರೆ ಯಾವ ಸ್ಥಾನ ಅಂದ್ರೆ 6ನೇ ಸ್ಥಾನ ಬಂದ್ಬಿಟ್ಟು. ಇನ್ನು 5ನೇ ಸ್ಥಾನ ಅಂತ ತಗೊಂಡ್ರೆ ಭವ್ಯಗೌಡರು ಇದಾರೆ. ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ 4ಕ್ಕೆ 5ಕ್ಕೆ ಕೇವಲ 1% ಮಾತ್ರ ಇದೆ. ನಮ್ಮ ಮೋಕ್ಷತಾ ಮೇಡಮ್ ಅವರು 14% ತಗೊಂಡು 4ನೇ ಸ್ಥಾನದಲ್ಲಿದ್ರೆ, ನಮ್ಮ ಭವ್ಯಗೌಡರು 13% ವೋಟ್ ತಗೊಂಡು 5ನೇ ಸ್ಥಾನದಲ್ಲಿದ್ದಾರೆ. ಕೇವಲ 1% ಅಲ್ಲಿ ಮಾತ್ರ ಹೆಚ್ಚು ಕಡಿಮೆ ಆಗ್ತಾ ಇದೆ. ಮೋಕ್ಷತಾ ಅವರಿಗೆ ವೋಟ್ಸ್ ಬರ್ತಾ ಇಲ್ಲ, ಒಂದಂತೂ ಸತ್ಯ. ಇನ್ನು 3ನೇ ಸ್ಥಾನ ಅಂತ ತಗೊಂಡ್ರೆ ಖಂಡಿತವಾಗ್ಲು ನಮ್ಮ ಶಿಷ್ಯಶಾಸ್ತ್ರಿ ಅವರು ಇದ್ದಾರೆ 3ನೇ ಸ್ಥಾನದಲ್ಲಿ. ಸುಮಾರಾಗಿ 17% ವೋಟ್ ತಗೊಂಡು ಅವರು 3ನೇ ಸ್ಥಾನದಲ್ಲಿ ಇದ್ದಾರೆ. ಇನ್ನು ಬಾಟಮ್ ಅಂತ ಹೇಳ್ದ ಆಲ್ರೆಡಿ. ಟಾಪ್ ಅಂತ ತಗೊಂಡ್ರೆ ಖಂಡಿತವಾಗ್ಲು ಇಬ್ರು ಈಕ್ವಲ್ ಇದಾರ, ಇಲ್ಲ ನಾನು ಇನ್ನೇ ಹೇಳಿದ್ದೆ 21% ತಗೊಂಡು ಹನುಮಂತ್ ಮತ್ತು ತ್ರಿವಿಕ್ರಮ್ ಅವರು ಇಬ್ರು ಈಕ್ವಲ್ ಆಗಿದಾರಂತ. ಬಟ್ ಈಗ ಈ ರೀತಿ ಆಗ್ತಾ ಇಲ್ಲ. 21.5% ತಗೊಂಡು ತ್ರಿವಿಕ್ರಮ್ ಅವರು 1ನೇ ಸ್ಥಾನದಲ್ಲಿ ಇದ್ದಾರೆ. 2ನೇ ಸ್ಥಾನದಲ್ಲಿ ಹನುಮಂತ್ ಅವರು ಇದ್ದಾರೆ. ಹನುಮಂತ್ ಅವರಿಗೆ ವೋಟ್ಸ್ ಬರಬೇಕು, ಬಟ್ ಆಟಕ್ಕ ಯಾಕ ಸ್ವಲ್ಪ ಅವರು ಸುದ್ದಿಯಲ್ಲಿ ಇಲ್ಲ. ಯಾಕಂದ್ರೆ ತ್ರಿವಿಕ್ರಮ್ ಅವ್ರು ಯಾವ್ದೋ ಸುದ್ದಿಯಲ್ಲಿ ಇರ್ತಾರೆ. ಆದ ಕಾರಣ ಅವ್ರಿಗೆ ವೋಟ್ಸ್ ತುಂಬಾನೇ ಬರ್ತಾ ಇದೆ, ತುಂಬಾ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಕೆಲವರೆಲ್ಲ ಹೇಳ್ತಾರೆ ತ್ರಿವಿಕ್ರಮ್ ಅವ್ರ ಫಾಲೋವರ್ ಇವರು, ಅದಕ್ಕೆ ತ್ರಿವಿಕ್ರಮ್ ಅವ್ರ ಫಸ್ಟ್ ಹೆಸರು ಹೇಳ್ತಾರೆ ಅಂತ ಹೇಳಿ. ಆ ರೀತಿ ಏನಿಲ್ಲ. ಲಾಸ್ಟ್ ವೀಕ್ ಎಲ್ಲ ತಗೊಂಡ್ರೆ ತ್ರಿವಿಕ್ರಮ್ ನಾಮಿನೇಟ್ ಆಗಿದ್ರು ಹನುಮಂತ 1ನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ದೆ. ಬಟ್ ಈಗ ಬದಲಾವಣೆ ಆಗಿದೆ. 1ನೇ ಸ್ಥಾನ ತ್ರಿವಿಕ್ರಮ್, 2ನೇ ಸ್ಥಾನ ಹನುಮಂತು, 3ನೇ ಸ್ಥಾನ ಶಿಶಿರಶಾಸ್ತ್ರಿ, 4ನೇ ಸ್ಥಾನ ಭವ್ಯಗೌಡ ಅಲ್ಲ ಮೋಕ್ಷತಾ ಮೇಡಮ್. ಇನ್ನು 5ನೇ ಸ್ಥಾನ ಬಂದ್ಬಿಟ್ಟು ಭವ್ಯಗೌಡ. 6ನೇ ಸ್ಥಾನ ತಗೊಂಡ್ರೆ ನಮ್ಮ ಇವರು ಚೈತ್ರ ಕುಂದಾಪುರ. 7ನೇ ಸ್ಥಾನ ತಗೊಂಡ್ರೆ ಧನರಾಜು. 8ನೇ ಸ್ಥಾನ ರಜತ್. ಶುಕ್ರವಾರ ಬೆಳಿಗ್ಗೆ ವೋಟಿಂಗ್ ರಿಸಲ್ಟ್ ಈ ರೀತಿ ಇದೆ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವ್ ಯಾರು ವೋಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹ್ಯಾಶ್ ಟ್ಯಾಗ್ ಆಗಿ ಹೆಸರನ್ನ ಹೈಲೈಟ್ ಮರದೇ ಇರಿ. ಯಾಕಂದ್ರೆ ಆ ರೀತಿ ಆಗೋದ್ರಿಂದ ಐಕ್ ಸಿಗುತ್ತೆ. ಸೋಷಿಯಲ್ ಮೀಡಿಯಾನು ಕೆಲವರು ಕನ್ಸಿಡರ್ ಮಾಡ್ತಾರೆ, ನಮ್ಮ ಕಲರ್ಸ್ ಕನ್ನಡವರು ಅಂತ ಹೇಳ್ಬೋದು. ಆದ ಕಾರಣ ನಿಮ್ಮ ಫೇವರೇಟ್ ಯಾರು ವೋಟ್ ಮಾಡಿದ್ರ ಅಂತ ಹ್ಯಾಶ್ ಟ್ಯಾಗ್ ಆಗಿ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.